ನೈಸ್ ಅಕ್ರಮದ ವಿರುದ್ಧ ಮತ್ತೆ ಕುಮಾರಸ್ವಾಮಿ ಸಮರವನ್ನ ಸಾರಿದ್ದಾರೆ. ಮುಂದಿನ ವಾರದಿಂದ ಹ್ಯಾಂಡ್ಬಿಲ್ ಅಭಿಯಾನವನ್ನ ನಡೆಸ್ತೀವಿ ಅಂತ ಹೇಳಿದ್ದಾರೆ ಎಚ್ಡಿಕೆ. ಯಾರು ಟೋಲ್ ಕಟ್ಟಬೇಡಿ ಅಂತ ಕರೆ ಕೊಟ್ಟಿದ್ರು ಎಚ್ ಡಿ ಕುಮಾರಸ್ವಾಮಿ. ನಿನ್ನೆ ಈ ಬಗ್ಗೆ ಒಂದಿಷ್ಟು ರಾಜಕೀಯ ಕೆಸರ ಚಾಟ ನಡೀತು. ಮತ್ತೆ ಈಗ ಮತ್ತೊಂದು ಹೇಳಿಕೆ ಕೊಟ್ಟಿದ್ದಾರೆ ಎಚ್ಡಿಕೆ. ಮುಂದಿನ ವಾರದಿಂದ ಹ್ಯಾಂಡ್ಬಿಲ್ ಅಭಿಯಾನವನ್ನು ನಡೆಸ್ತೀವಿ ಅಂತ ಹೇಳಿದ್ದಾರೆ. ರಾಜ್ಯದ ಈವರೆಗಿನ ಅತಿ ದೊಡ್ಡ ಸ್ಕ್ಯಾಮ್ ಇದು ಅಂತ ಹೇಳಿದ್ದಾರೆ ಎಚ್ಡಿಕೆ. ಟೋಲ್ ಹೆಸರಲ್ಲಿ ಸಾರ್ವಜನಿಕರ ಸುಲಿಗೆ ಆಗ್ತಾ ಇದೆ. ನೈಸ್ ವಿರುದ್ಧ ಸಿಎಂ ಮೌನ ಯಾಕೆ ವಹಿಸಿದ್ದಾರೆ ಅಂತ ಕೇಂದ್ರ ಸಚಿವ ಎಚ್ಡಿಕೆ ಪ್ರಶ್ನೆ ಮಾಡಿದ್ದಾರೆ ಸರ್ಕಾರಕ್ಕೆ. ನೈಸ್ ಜೊತೆಗೆ ಸರ್ಕಾರದ ಒಡಂಬಡಿಕೆ ಏನಿದೆ? ಕೋರ್ಟ್ ಹಾಗೂ ಸರ್ಕಾರಕ್ಕೂ ದಾರಿ ತಪ್ಪಿಸಿದ್ದಾರೆ. ಕಂಪನಿ ಅಕ್ರಮ ನೋಡಿ ಕೂಡ ಮೌನವೇ ಶರಣು ಅಂತ ಪ್ರಶ್ನೆ ಮಾಡಿದ್ದಾರೆ. ಕರ್ನಾಟಕದ ಇತಿಹಾಸದಲ್ಲಿ ಇದು ದೊಡ್ಡ ಹಗರಣ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಕಳೆದ 29 ವರ್ಷದಿಂದ ಬರೀ ಬೆಂಗಳೂರು ಸುತ್ತ ಒಂದು ರಸ್ತೆಯನ್ನ ಮಾಡಿರ್ತಕ್ಕಂಥದ್ದನ್ನ ಬಿಟ್ರೆ 111 ಕಿಲೋಮೀಟರ್ ರಸ್ತೆಯನ್ನ ಹಾಕ್ಬೇಕಾಯ್ತು ಬೆಂಗಳೂರು ಮೈಸೂರಿನ ನಡುವೆ. ನಾನು ಎಲ್ಲಾ ವಿಷಯಗಳನ್ನ ಹೇಳಲಿಕ್ಕೆ ಹೋಗೋದಿಲ್ಲ. ಆ ನ್ಯಾಯದಲ್ಲಿ ಬಂದಿರತಕ್ಕಂತ ತೀರ್ಪು ಅನ್ನೋದು ಒಂದು ಭಾಗ. ಹಲವಾರು ರಾಜ್ಯ ಸರ್ಕಾರ ಮೌನಕ್ಕೆ ಶರಣಾಗಿ ಆ ಕಂಪನಿಯ ಫ್ರೇಮ್ ವರ್ಕ್ ಅಗ್ರಿಮೆಂಟ್ ಏನಿದೆ ರಾಜ್ಯ ಸರ್ಕಾರದ ಜೊತೆ, ಆ ಫ್ರೇಮ್ ವರ್ಕ್ ಅಗ್ರಿಮೆಂಟ್ ಅನ್ನ ಉಲ್ಲಂಘನೆ ಮಾಡಿ ಹಲವಾರು ರೈತ ಕುಟುಂಬಗಳ ಭೂಮಿಗಳನ್ನ ಸ್ವೇಚ್ಛಾಚಾರವಾಗಿ ಈ ಒಂದು ಯೋಜನೆಯ ಹೆಸರಿನಲ್ಲಿ ಭೂ ಸ್ವಾಧೀನ ಏನ್ ಮಾಡ್ಕೊಂಡಿದ್ದಾರೆ. ಆ ಭೂ ಸ್ವಾಧೀನ ಮಾಡಿರ್ತಕ್ಕಂಥ 20 ವರ್ಷಗಳಲ್ಲಿ ಆ ರೈತರಿಗೆ ಇವತ್ತಿನವರೆಗೆ ಹಣವನ್ನು ಕೊಟ್ಟಿಲ್ಲ. ಆ ರೈತರ ಒಡೆತನದ ಭೂಮಿಗಳೇನಿತ್ತು ಹಣವನ್ನು ಕೊಡದೆ 28 ವರ್ಷಗಳಿಂದ ರಾಜ್ಯ ಸರ್ಕಾರದ ಮತ್ತು ಆ ನೈಸ್ ಕಂಪನಿ